ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ ಸ್ವಾಗತ ಸುಸ್ವಾಗತ. ಇವತ್ತು ಚಾರ್ಧಾಮ್ ಯಾತ್ರೆ 2ನೇ ದಿನ. ನಿನ್ನೆ ಹರಿದ್ವಾರಲ್ಲಿ ನಾನು ಹಾಲ್ಟ್ ಆಗಿದ್ದೆ. ಇವತ್ತು ಹರಿದ್ವಾರಿಂದ ರಿಷಿಕೇಶ್ಗೆ ಹೋಗ್ತಾಯಿದ್ದೀನಿ. ಸೊ ಇವತ್ತು ಪ್ಲ್ಯಾನ್ ಏನಂದರೆ ರಿಷಿಕೇಶ್ಗೆ ಹೋಗಿ ಫಸ್ಟು ಬಂಜಿ ಜಂಪಿಂಗ್ ಮಾಡಬೇಕಂತ. ನನಗೆ ತುಂಬ ವರ್ಷಗಳಿಂದ ಆಸೆ ಇತ್ತು ರಿಷಿಕೇಶಲ್ಲಿ ಬಂಜಿ ಜಂಪ್ ಮಾಡಬೇಕು ಅಂತ. ಸೊ ಫಸ್ಟು ರಿಷಿಕೇಶ್ಗೆ ಹೋಗಿ ಅಲ್ಲಿ ಬಂಜಿ ಜಂಪ್ ಮಾಡಿ, ಮತ್ತು ಅಲ್ಲೇ ಇನ್ನೊಂದು ಟೆಂಪಲ್ ಇದೆ, ನೀಲಕಂಠ ಮಹಾದೇವ್ ಟೆಂಪಲ್ ಅಂತ. ಆ ಟೆಂಪಲ್ ನೋಡಿಕೊಂಡು ಅಲ್ಲಿಂದ ಸಂಜೆ ಮತ್ತೆ ರಿಷಿಕೇಶು ಅಥವಾ ಹರಿದ್ವಾರ್ಗೆ ಗಂಗಾ ಆರತಿ ನೋಡೋಕ್ಕೆ ವಾಪಸ್ ಬರಬೇಕು ಅಂತ ಪ್ಲ್ಯಾನು. ಸೊ ಸದ್ಯಕ್ಕೆ ಇದು ಇವತ್ತಿನ ಪ್ಲ್ಯಾನು. ಆಲ್ರೆಡಿ ಸ್ವಲ್ಪ ಲೇಟ್ ಆಗೋಗ್ಬಿಟ್ಟಿದೆ, ಬೆಳಗ್ಗೆ 11 ಗಂಟೆ ಆಗಿದೆ. ಸೊ ಇಲ್ಲಿಂದ ಬಂಜಿ ಜಂಪ್ ಇರೋ ಸ್ಪಾಟ್ ಆಲ್ಮೋಸ್ಟ್ 2 ಅವರ್ ತೋರಿಸ್ತಾ ಇದೆ, 1.25 ಅವರ್ 2 ಅವರು. ಸೊ ಈಗ 11 ಗಂಟೆ ಆಗಿದೆ ಬೆಳಗ್ಗೆ. ಸೊ ನಾನು ಅಲ್ಲಿ ಹೋಗಿ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 1-1:30 ಆಗ್ಬೋದು. ಸೊ ಬಂಜಿ ಜಂಪ್ ಮಾಡಿಕೊಂಡು ಟೆಂಪಲ್ ನೋಡಿಕೊಂಡು ಗಂಗಾ ಆರತಿ ನೋಡಬೇಕು ಅಂತ. ಅದು ಎಲ್ಲಿ ನೋಡಬೇಕು ಅಂತ ಇನ್ನೂ ಗೊತ್ತಿಲ್ಲ. ಆದರೆ ರಿಷಿಕೇಶು ಇಲ್ಲಾಂದರೆ ಹರಿದ್ವಾರು, ಎರಡಲ್ಲೊಂದು ಕಡೆ ಗಂಗಾ ಆರತಿ ನೋಡಲೇಬೇಕು. ಮತ್ತು ಈಗ ನಾನು ಬಂಜಿ ಜಂಪ್ ಮಾಡೋಕ್ಕೆ ಹೋಗ್ತಾ ಇರೋ ಜಾಗ ಹೆಸರು ಜಂಪಿನ್ ಹೈಟ್ಸ್ ಅಂತ. ನೋಡಿ ಇಲ್ಲೇ ಬೋರ್ಡ್ ಇದೆ, ಜಂಪಿನ್ ಹೈಟ್ಸ್ ಅಂತ. ಇದು ತುಂಬ ಫೇಮಸ್ಸು ಮತ್ತು ತುಂಬ ಸೇಫ್ಟಿ. ಮತ್ತು ಇದ್ರ ಹೈಟ್ ಬಂದು ಆಲ್ಮೋಸ್ಟ್ 83 ಮೀಟರು. 83 ಮೀಟ್ರ್ ಅಂದರೆ 270 ಫೀಟು. ಸೊ 270 ಫೀಟ್ ಹೈಟ್ ಇರುತ್ತೆ ಇದು ಬಂಜಿ ಜಂಪಿಂಗು. ತುಂಬ ಸೇಫ್ಟಿ ಇರೋ ಜಾಗ ಮತ್ತು ಫೇಮಸ್ಸು. ಇನ್ನೂ ತುಂಬ ಬಂಜಿ ಜಂಪಿಂಗ್ ಇದೆ ಇಲ್ಲಿ. ಬೇರೆ ಬೇರೆ ಜಾಗದಲ್ಲಿ ಬಂಜಿ ಜಂಪ್ ಮಾಡ್ಬೋದು, ಬೇರೆ ಬೇರೆ ಆರ್ಗನೈಸರ್ಸ್ ಇದ್ದಾರೆ. ಬಟ್ ತುಂಬ ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತಗೊಳ್ಳೋರು ಈ ಬಂಜಿ ಜಂಪಿಂಗ್ದು ಜಂಪಿನ್ ಹೈಟ್ಸ್ ಅಂತ ತುಂಬ ಕಾಲದಿಂದ ಇದೆ. ಸೊ ಅದಕ್ಕೆ ಅಲ್ಲೇ ಮಾಡೋಣ ಅಂತ, ಅಲ್ಲೇ ಬಂಜಿ ಜಂಪಿಂಗ್ ಮಾಡೋಣ ಅಂತ ಹೊರಟಿದ್ದೀನಿ. ಫೈನಲಿ ಬಂದು ಜಂಪಿನ್ ಹೈಟ್ಸ್ ಬಂಜಿ ಜಂಪಿಂಗ್ ಸ್ಪಾಟಿಗೆ ಬಂದು ರೀಚ್ ಆದೆ. 1:15 ಆಗಿದೆ ಕರೆಕ್ಟಾಗಿ ಟೈಮು. ನೋಡಿ ಇದೆ ವೆಲ್ಕಮ್ ಟು ಜಂಪಿನ್ ಹೈಟ್ಸ್. ಸೊ ಈಗ ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಎಲ್ಲ ವಿಚಾರಿಸ್ಬೇಕು ಎಷ್ಟಾಗುತ್ತೆ ಏನು ಅಂತ. ಟ್ಯೂಸ್ಡೇ ಹಾಲಿಡೇ ಇದೆ. ನೋಡಿ ಬೋರ್ಡ್ ಇನ್ನೊಂದು ಸಲ ನಿಮ್ಗೆ ತೋರಿಸ್ತೀನಿ. ಸದ್ಯಕ್ಕೆ ಇವತ್ತು ಬಂಜಿ ಜಂಪಿಂಗ್ ಮಾಡಿಬಿಡೋಣ. ಫುಲ್ಲು ಒಂಥರ ಜೋಶ್ ಇದೆ, ಸ್ವಲ್ಪ ಭಯನೂ ಆಗ್ತಾಯಿದೆ ಆ್ಯಕ್ಚುಲಿ. ಆಲ್ರೆಡಿ ಒಂದು ಸಲ ಬಂಜಿ ಜಂಪ್ ಮಾಡಿದ್ದೀನಿ ತುಂಬ ಚಿಕ್ಕ ಹೈಟಲ್ಲಿ, ಬಟ್ ಇಷ್ಟು ದೊಡ್ಡ ಹೈಟಲ್ಲಿ ಫಸ್ಟ್ ಟೈಮು. ನೋಡೋಣ. ನೋಡಿ ಇದೆ ವೆಲ್ಕಮ್ ಟು ಜಂಪಿನ್ ಹೈಟ್ಸ್ ವಿತ್ ಓವರ್ 1,50,000 ಸೇಫ್ ಜಂಪ್ಸ್, ಇಂಡಿಯಾಸ್ ಫಸ್ಟ್ ಎಕ್ಸ್ಟ್ರೀಮ್ ಅಡ್ವೆಂಚರ್ ಝೋನ್. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಜಂಪ್ಸ್ ಇದೆ. ಬಂಜಿ ಜಂಪು, ಜೈಂಟ್ ಸ್ವಿಂಗು, ಫ್ಲೈಯಿಂಗ್ ಫಾಕ್ಸ್ ಅಂತ. ಸೊ ನಾನು ಮಾಡ್ತಾ ಇರೋದು ಬಂಜಿ ಜಂಪು. ಮತ್ತು ಟ್ಯೂಸ್ಡೇಸ್ ಕ್ಲೋಸ್ಡು ಅಲ್ಲೇ ಹಾಕಿದಾರಲ್ಲ ಬೋರ್ಡಲ್ಲಿ. ಸೊ ಮಂಗಳವಾರದೊತ್ತು, ಇವತ್ತು ಮೇ 1ನೇ ತಾರೀಕು ಥರ್ಸ್ಡೇ. ಸೊ ಇವತ್ತು ಆಪ್ರೇಟಿಂಗ್ ಇದೆ. ಸೊ ಇವಾಗ ಇಲ್ಲಿಂದ ಹೋಗ್ಬಿಟ್ಟು ವಿಚಾರಿಸೋಣ ಎಷ್ಟಾಗುತ್ತೆ ಏನು ಅಂತ. ನೋಡಿ ಪ್ರೈಸ್ ಲಿಸ್ಟು. ಬಂಜಿ ಜಂಪಿಗೆ 3,700 ಪ್ಲಸ್ ವೀಡಿಯೋ. ನೀವು ಓನಾಗಿ ವೀಡಿಯೋ ಅಥವಾ ಫೋಟೋ ಹೊಡ್ಕೊಳ್ಳೋಕೆ ಬಿಡಲ್ಲ ಅವರು. ಸೊ ಅವ್ರು ರೆಕಾರ್ಡ್ ಮಾಡ್ತಾರೆ. 2 ಕ್ಯಾಮ್ರಾ ಡಿಫ್ರೆಂಟ್ ಆ್ಯಂಗಲಿಂದ ರೆಕಾರ್ಡ್ ಮಾಡ್ತಾರಂತೆ. ಸೊ ಆ ವಿಡಿಯೋ ನಿಮಗೆ ಬೇಕಂದರೆ 900 ರೂಪಾಯಿ. ಸೊ ಟೋಟ್ಲು 3,700 ಪ್ಲಸ್ 900 ಆಲ್ಮೋಸ್ಟ್ 4,600 ರೂಪಾಯಿ ಬಂಜಿ ಜಂಪಿಂಗ್ಗೆ. 3,700 ಬಂಜಿ ಜಂಪಿಂಗ್ಗೆ, 900 ರೂಪಾಯಿ ವೀಡಿಯೋಗೆ. ಮತ್ತು ನೀವೇನಾದರೂ ಬೇರೆ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಅದ್ರ ಪ್ರಕಾರ ನಿಮಗೆ ರೇಟ್ ಕೂಡ ಡಿಸ್ಕೌಂಟ್ ಕೊಡ್ತಾರೆ. ಬಟ್ ಸದ್ಯಕ್ಕೆ ಈಗ ನಾನು ಬಂಜಿ ಜಂಪು ಮತ್ತು ವೀಡಿಯೋ ಎರಡಕ್ಕೂ ಹೇಳಿದ್ದೀನಿ. ಸೊ 4,500 ಆಗುತ್ತೆ. ಸೊ ಕರೆಕ್ಟಾಗಿ ಹೇಳ್ಬೇಕಂದ್ರೆ 4,600 ರೂಪಾಯಿ ಬಂಜಿ ಜಂಪಿಂಗ್ಗೆ. ಇಲ್ಲಿ ಕ್ರೆಡಿಟ್ ಕಾರ್ಡ್ ಕೂಡ ಆಕ್ಸೆಪ್ಟ್ ಮಾಡ್ತಾರೆ. ಕ್ರೆಡಿಟ್ ಕಾರ್ಡು, ಫೋನ್ಪೇ, ಕ್ಯಾಶು ಯಾವುದಾದ್ರೂ ಓಕೆ. ನೆಟ್ವರ್ಕ್ ಸಿಗೋಲ್ಲ, ಅವ್ರ ಹತ್ರನೇ ವೈಫೈ ಇದೆ. ಸೊ ವೈಫೈ ನಿಮ್ಮ ಮೊಬೈಲ್ ಕನೆಕ್ಟ್ ಮಾಡಿಕೊಂಡು ಫೋನ್ಪೇ ಮಾಡ್ಬೋದು, ಇಲ್ಲಾಂದರೆ ಕ್ರೆಡಿಟ್ ಕಾರ್ಡ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಎಂಟ್ರೆನ್ಸಿಂದ ಒಳಗಡೆ ಬಂದರೆ ಇದು ಅವ್ರ ಆಫೀಸು. ಸೊ ಇಲ್ಲೇ ನಾವು ಪೇಮೆಂಟ್ ಮಾಡಿಬಿಟ್ಟು ಸ್ವಲ್ಪ ಇಂಟ್ರಡಕ್ಷನ್ ಕೊಡ್ತಾರೆ. ಇಂಟ್ರಡಕ್ಷನ್ ವೀಡಿಯೋ ಒಂದು ತೋರಿಸ್ತಾರೆ ಬಂಜಿ ಜಂಪಿಂಗ್ ಬಗ್ಗೆ, ಹೆಂಗೆ ಮಾಡಬೇಕು, ಪ್ರಿಕಾಷನ್ಸ್ ಏನು ತೊಗೊಬೇಕು ಅಂತ. ಮತ್ತು ಅವ್ರು ಏನು ನಿಮ್ಮ ಜೊತೆ ತೊಗೊಂಡೋಗಕ್ಕೆ ಬಿಡಲ್ಲ, ಕ್ಯಾಮರಾ, ಮೊಬೈಲು ಏನು ತೊಗೊಂಡೋಗೋಕ್ಕಾಗಲ್ಲ. ಇಲ್ಲೇ ಒಂದು ಇದು ಕೊಡ್ತಾರೆ, ಏನಂತೀರ ಲಾಕರು. ಆ ಲಾಕರಲ್ಲಿ ನೀವೆಲ್ಲ ಇಟ್ಬಿಟ್ಟು ಹೋಗಬೇಕಾಗುತ್ತೆ. ಮತ್ತು ತುಂಬ ಪ್ರಿಕಾಷನ್ಸ್ ಇದೆ. ಸೊ ನಾನು ಆಗಲೇ ಹೇಳ್ದಂಗೆ ಕ್ರೆಡಿಟ್ ಕಾರ್ಡಲ್ಲಿ ಪೇಮೆಂಟ್ ಮಾಡ್ಬೋದು. ನೋಡಿ ಇದೆ ಎಂಟ್ರಿ ಪಾಸು. ನಾನೆಲ್ಲ ಪೇ ಮಾಡಿದ್ದೀನಿ. ಪೇಮೆಂಟ್ ಮಾಡಿದ್ಮೇಲೆ ಈ ಥರ ಒಂದು ಎಂಟ್ರಿ ಪಾಸ್ ಕೊಡ್ತಾರೆ. ಸೊ ಎಂಟ್ರಿ ಪಾಸ್ ತೊಗೊಂಡು ಬಂಜಿ ಜಂಪ್ ಸ್ಪಾಟ್ಗೆ ಹೋಗಬೇಕು. ಇಲ್ಲಿಂದ ಒಂದು 500 ಮೀಟರ್ ಇದೆ, ನಡ್ಕೊಂಡು ಹೋಗ್ಬೋದು. ಇಲ್ಲ ಗಾಡಿ ಬೈಕ್ ಇದ್ದರೆ ಬೈಕು ತೊಗೊಂಡು ಹೋಗ್ಬೋದು. ಬಟ್ 500 ಮೀಟ್ರ್ ಅಷ್ಟೇ. ಸೊ 500 ಮೀಟ್ರು ಸರಿ ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡೋಗಿ ಬಂಜಿ ಜಂಪ್ ಸ್ಪಾಟಿಗೆ ಬಂದೆ.
ಬಂಜಿ ಜಂಪ್ ನೋಡಿದ್ರಲ್ಲ, ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಖಂಡಿತ ಅಂದ್ಕೊತೀನಿ. ನೀವು ಒಂದು ವೇಳೆ ನೀವು ಅಡ್ವೆಂಚರ್ ಸ್ಪೋರ್ಟ್ಸ್ನ ತುಂಬ ಇಷ್ಟಪಡ್ತೀರಾ ಅಂದರೆ ಖಂಡಿತ ಬಂಜಿ ಜಂಪ್ ಮಾಡಲೇಬೇಕು. ರಿಷಿಕೇಶ್ಗೆ ಬಂದಾಗ ಖಂಡಿತ ಟ್ರೈ ಮಾಡಿ. ಬಂಜಿ ಜಂಪ್ ಜೊತೆ ರಿವರ್ ರಾಫ್ಟಿಂಗ್ ಕೂಡ ಇದೆ. ಬಟ್ ರಿವರ್ ರಾಫ್ಟಿಂಗ್ ಮಾಡೋಕ್ಕೆ ನಂಗೆ ಅಷ್ಟು ಟೈಮ್ ಇರಲಿಲ್ಲ. ಬಟ್ ಬಂಜಿ ಜಂಪಿಂಗ್ ಮಾಡಲೇಬೇಕು ಅಂತಿದ್ದೆ, ಸೊ ಅದಕ್ಕೆ ಬಂಜಿ ಜಂಪ್ ಮಾಡಿದೆ. ಇನಿಷಿಯಲಿ ಸ್ವಲ್ಪ ಭಯ ಆಗುತ್ತೆ, ಬಟ್ ಆಮೇಲೆ ಹೆವಿ ಥ್ರಿಲ್ ಕೊಡುತ್ತೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಇನ್ನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ಗಂಗಾ ಆರತಿ ಮತ್ತು ನೀಲಕಂಠ ಮಹಾದೇವ್ ಟೆಂಪಲ್ನ ಕವರ್ ಮಾಡ್ತೀನಿ. ಸೊ ಅಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಕೊನೆ ಮಾಡ್ತಾಯಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಏನೇ ಅನಿಸಿಕೆಗಳಿದ್ದರೂ ಖಂಡಿತ ಕಮೆಂಟ್ ಮಾಡಿ. ಅದೇ ಥರ ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.